ತಮಿಳುನಾಡಿನಲ್ಲಿ ಆತ್ಮ ಬರೆಸಿ ಮಾತನಾಡುವ ಕತೆ ಜೊತೆಗೆ ಸದ್ಗುರುವಿನ ಕಳ್ಕೊಂಡ್ಬಿಟ್ಟಾಗ ಯಾರೋ ಹೇಳಿದ್ರು ಆತ್ಮ ಬಂದು ಮಾತಾಡುತ್ತೆ. ಲಕ್ಷಾಂತರ ರೂಪಾಯಿ ದೋಚುವ. ನಮಸ್ಕಾರ ಸ್ನೇಹಿತರೆ, ಈ ದಿನದ ಸಂಚಿಕೆ ತಮಿಳುನಾಡಿನಲ್ಲಿ ಆತ್ಮ ಬರೆಸಿ ಮಾತನಾಡುವ ಕತೆ ಜೊತೆಗೆ ಸದ್ಗುರುವಿನ ಆಶ್ರಮದಲ್ಲಿ ಜನರ ಭಾವನೆಗಳನ್ನು ಉಪಯೋಗಿಸಿಕೊಂಡು ದೇವರ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ದೋಚುವ ಕತೆ. ಕಳ್ಕೊಂಡವ್ರು ನನ್ನ ಜೊತೆ ಮಾತಾಡಿದ್ದಾರೆ. ಒಂದು ತಿಂಗಳಿಗೆ 10 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ ಅವರು ಒಂದು ತಿಂಗಳಿಗೆ. ಯಾಕೆಂದರೆ ಪಾಪ ಅವರು ಡಿಪ್ರೆಷನಲ್ಲಿದ್ದರು, ಮಗನನ್ನು ಕಳ್ಕೊಂಡು ಆಕಸ್ಮಿಕ ಸಾವು ಆಕ್ಸಿಡೆಂಟಲ್ಲಿ ಮಗನ ಕಳ್ಕೊಂಡ್ಬಿಟ್ಟಿರ್ತಾರೆ. ಆ ನೋವಿನಲ್ಲಿ ಡಿಪ್ರೆಷನಿಂದ ಹೊರಬರೋಕ್ಕೆ ಆಶ್ರಮಕ್ಕೆ ಹೋದಾಗ ಅಲ್ಲಿ ಏನೇನು ಮಾಡಿದ್ರು ಆ ಕಥೆಗಳನ್ನು ಆಡಿಯೋದಲ್ಲಿ ಕೇಳಿ. ಆಡಿಯೋ ಹಾಕ್ತೀನಿ, ಅವರೇ ಹೇಳಿದ್ದಾರೆ. ಆಡಿಯೋ ಹಾಕಿ ಗೊತ್ತಾಗಲಿ ಮೌಢ್ಯವನ್ನು ಹೇಗೆ ಬಿತ್ತುತ್ತಾರೆ ಅಂತ ಸದ್ಗುರು ಆಶ್ರಮದಲ್ಲಿ. ಮತ್ತು ತಮಿಳ್ನಾಡಲ್ಲಿ ಏನಪ್ಪ ಅಂತ ಅಂದರೆ ಅಲ್ಲಿ ಇವ್ರು ಹೋದರೆ ಆ ಪ್ಲೇಸಲ್ಲಿ ಅವ್ರ ಮೇಲೆ ಆತ್ಮ ಬರುತ್ತೆ. ಇವ್ರದ್ದು ಮಗ ಸತ್ತಿದ್ರೆ ಮಗನ ಆತ್ಮ ಬಂದು ಅದೇನೇನು ಬೇಕೋ ಅದು ಮಾತಾಡುತ್ತೆ. ಅದನ್ನು ಪಾಪ ಅವ್ರ ಮನೆಯವರು ಐರನ್ ಮಾಡ್ತಾನಲ್ಲ ಅವ್ನು ಹೇಳಿರೋದು ಅದು ಹುಡ್ಕೊಂಡು ಹೋಗಿದ್ದಾರೆ. ಎಷ್ಟೇ ಆಗಲಿ ಎತ್ತ ತಾಯಿ ಅಲ್ವಾ, ಭಾವನೆಗಳು ತುಂಬ ತುಂಬಿರುತ್ತೆ, ನೋವಿರುತ್ತೆ. ಏನಾದರೂ ನನ್ನ ಮಗನ ಜೊತೆಲಿ ಮಾತಾಡಬೇಕು ಅಂತ ಆ ನೋವಿನಲ್ಲಿ ಹೋಗಿದ್ದಾರೆ. ಅಲ್ಲಿ ಮಾತಾಡಿದ್ದಾರೆ. ಆಮೇಲೆ ಅವ್ರಿಗೆಲ್ಲ ಡೌಟ್ ಬಂದಿದೆ, ಮಗನಿಗೆ ತಮಿಳೇ ಬರಲ್ಲ, ಅದು ಆತ್ಮ ತಮಿಳಲ್ಲಿ ಮಾತಾಡುತ್ತೆ, ಅದನ್ನೇ ಕೇಳ್ಕೊಂಡಿದ್ದಾರೆ. ಮತ್ತು ಮಗ ಯಾವಾಗ ಮನೆಗೆ ಬರ್ತಾನೆ ಅಂತ ಅವ್ರು ಹೇಳಿದ್ದಾರೆ. ಆ ರೀತಿ ಆಗಲಿಲ್ಲ. ಈ ಎಲ್ಲ ಘಟನೆಗಳ ನಡೆದು 7 ವರ್ಷಗಳಾಗಿದೆ. ಅವ್ರು ತುಂಬ ಸೈಕಾಟ್ರಿಕ್ ಟ್ರೀಟ್ಮೆಂಟು ಬೇರೆಲ್ಲ ತಗೊಂಡಿದ್ದಾರೆ. ಸದ್ಗುರು ಆಶ್ರಮಕ್ಕೆ ಹೋದಾಗ ಅಲ್ಲಿ ಈ ಡಿಪ್ರೆಷನ್ನ ಉಪಯೋಗಿಸ್ಕೊಂಡು ಅವ್ರು ಯಾವ ರೀತಿ ದುಡ್ಡು ಮಾಡಿದ್ರು, ಹೇಗೆ ಮಾಡಿದ್ರು. ಕೇವಲ ಭೈರವಿ ಪೂಜೆ ಮಾಡೋ ಒಂದು ಯಂತ್ರ ಕೊಡೋಕ್ಕೆ, ಆ ಯಂತ್ರಕ್ಕೆ 5 ಲಕ್ಷ ರೂಪಾಯಿ. ಆ ಯಂತ್ರ ತಂದು ಒಂದು ದೇವ್ರ ಮನೇಲಿ ಆಲ್ಟ್ರೇಷನ್ ಮಾಡಿ ಅವ್ರ ಇಡಕ್ಕೆ 25 ಲಕ್ಷ ರೂಪಾಯಿ. ಈ ರೀತಿ ಅವರು ಕೊಳ್ಳೆ ಹೊಡಿತಿದ್ದಾರೆ. ಅವ್ರು ಹೇಳಿದ್ದಾರೆ, ಏನು ನಾನು ಆಡಿಯೋ ಹಾಕಿ ಹೆದರ್ಕೋಬೇಡಿ, ನಾನು ಫೇಸ್ ಮಾಡ್ತೀನಿ ಅಂತ. ಅಂದರೆ ಇಷ್ಟೊಂದು ಬೇಕಾದಷ್ಟು ದೋಚುವಿಕೆ ದೊಡ್ಡ ದೊಡ್ಡ ಆಶ್ರಮಗಳಲ್ಲಿ ದೊಡ್ಡ ದೊಡ್ಡ ಗುರುಗಳು ಮಾಡ್ತಾ ಇರ್ತಾರೆ. ಕೆಲವ್ರಿಗೆ ಅನುಕೂಲ ಆಗುತ್ತೆ, ಅವರು ಒಳ್ಳೇದು ಮಾಡ್ತಿದ್ದಾರೆ ಇಲ್ಲ ಅಂತಲ್ಲ, ಕೆಲವ್ರಿಗೆ ಅನುಕೂಲ ಆಗುತ್ತೆ. ಆದರೆ ಅದರ ಜೊತೆಯಲ್ಲಿ ಭಾವನೆಗಳ ಜೊತೆ ಆಟ ಆಡಿ ದೇವರನ್ನು ಉಪಯೋಗಿಸ್ಕೊಂಡು, ನಂಬಿಕೆಯನ್ನು ಉಪಯೋಗಿಸ್ಕೊಂಡು ಹಣ ಮಾಡ್ತಾರಲ್ಲ, ಅದರ ವಿರೋಧಿ ನಾನು. ಸೊ ಯಾವುದೇ ವಿಚಾರವಾಗಲಿ ಸರಳವಾಗಿ ಒಂದು ಹೇಳ್ತೀನಿ, ಯಾಕಂದರೆ ಅವ್ರ ಆಡಿಯೋ ಕೇಳಿದ್ದು ಜಾಸ್ತಿ ಇದೆ. ಸರಳವಾಗಿ ಹೇಳ್ತೀನಿ ನೋಡ್ರಪ್ಪ, ದೇವರ ಹೆಸರಿನಲ್ಲಿ ಹಣ ಕೇಳುವವನು ಗುರುವಲ್ಲ. ನಂಬಿಕೆಯ ಹೆಸರಿನಲ್ಲಿ ಹಣ ಕೇಳುವವನು ಗುರುವಲ್ಲ. ದೇವರನ್ನು ನಿಜವಾಗಿ ಅರ್ಥ ಮಾಡ್ಕೊಂಡಿದ್ರೆ ಆ ಗುರುವಿಗೆ ಶಿಷ್ಯ ಹೃದಯಪೂರ್ವಕವಾಗಿ ಅವನ ಹತ್ರ ಏನಿದೆಯೋ ಅದನ್ನು ಅರ್ಪಿಸ್ತಾನೆ. ಗುರುಗಳೇ ತಗೊಳ್ಳಿ ಅಂತ ಕೊಡ್ತಾನೆ. ಆಶ್ರಮ ನಡಿಬೇಕು, ಏನೇನೋ ಕೆಲಸಗಳಿರುತ್ತೆ, ನೀವು ಮಾಡಿ ಅಂತ ಅವನು ಕಾಣಿಕೆಯಾಗಿ ಪರಿವರ್ತನೆಯಾಗಿ ದಕ್ಷಿಣೆಯಾಗಿ ಕೊಡಬೇಕೇ ಹೊರತು ಈ ರೀತಿ ಇದಕ್ಕೆ ಚಾರ್ಜ್ ಮಾಡತಕ್ಕಂಥವರು ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಗುರು ಅಂತ ಕರೆಯೋದಿಲ್ಲ. ನಂಬಿಕೆಗಳು ಮತ್ತು ಮೌಢ್ಯಗಳನ್ನು ಬಿತ್ತುವ ವ್ಯಾಪಾರಿಗಳು ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಸೊ ಈ ರೀತಿ ಎಲ್ಲ ಮಾಡಬಾರ್ದು. ಜನರು ಎಚ್ಚೆತ್ಕೊಳ್ಳಿ, ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಯಾರೇ ಆಗಲಿ ದೇವರ ಹೆಸರಲ್ಲಿ ಹಣ ಕೇಳಿದ್ರೆ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಮತ್ತು ಆತ್ಮ ದೆವ್ವ ದೇವರು ಯಾರ ಮೇಲೂ ಬರುವುದಿಲ್ಲ. ಇದು 100% ಸತ್ಯ. ಅವ್ರು ಹೇಳೋದೆಲ್ಲ ಸುಳ್ಳು. ಮೈಂಡ್ ರೀಡಿಂಗ್ ಟೆಕ್ನಿಕ್ ಅಂತ ಇರುತ್ತೆ. ಆ ಮನಸ್ಸನ್ನು ಓದ್ಕೊಂಡು ನೀವು ಮಾತಾಡ್ತಾ ನಿಮ್ಮ ವಿಚಾರವನ್ನು ಅವ್ರು ಹೇಳ್ತಾರೆ. ಆ ಕಲೆಯನ್ನು ಕಲ್ತ್ಕೊಂಡಿರ್ತಾರೆ. ಅದರಲ್ಲೂ ಬೇಕಾಷ್ಟು ಹಣ ದೋಚ್ತಾ ಇರ್ತಾರೆ. ಇಂಥವರಿಂದ ನೀವು ದೂರ ಇರೋದಕ್ಕೋಸ್ಕರ ಈ ವಿಡಿಯೋ ಶಾರ್ಟ್. ಯಾಕೆ ನೀವು ಆಡಿಯೋ ಕೇಳಿ ಅವರ ರಿಯಲ್ ಎಕ್ಸ್ಪೀರಿಯನ್ಸ್ ಏನು ಅಂತ ಅವ್ರು ಹೇಳಿದ್ದಾರೆ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ. ನಂದೊಂದು ಸೀರಿಯಸ್ ಇಶ್ಯೂ ಇದೆ. ಇದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಸರ್. ಇದು ಹೇಳಿ ಮೇಡಮ್. ನಾನು ಒಂದು 21 ವರ್ಷದ ಮಗನ ಕಳ್ಕೊಂಡ್ಬಿಟ್ಟೆ ಸರ್ ಆಕ್ಸಿಡೆಂಟ್ ಅಲ್ಲಿ. ಕಳ್ಕೊಂಡ್ಬಿಟ್ಟಾಗ ಯಾರೋ ಹೇಳಿದ್ರು ಆತ್ಮ ಬಂದು ಮಾತಾಡುತ್ತೆ ಕೃಷ್ಣಗಿರಿಯಲ್ಲೋ ಎಲ್ಲೋ ಹೇಳಿದ್ರು, ಯಾವ್ದೋ ಒಂದು ಊರು ತಮಿಳ್ನಾಡಲ್ಲಿ. ನಾನಲ್ಲಿ ಹೋದೆ. ಆಕ್ಚುಲಿ ಬಂತು, ಆಕ್ಚುಲಿ 5 ಗಂಟೆಗೆ ಬರುತ್ತೆ ಆ ಟೈಮಲ್ಲಿ ಅಂದ್ರು.
ನಾನು ನಮ್ಮ ಹಸ್ಬೆಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಒಂದು ದೊಡ್ಡ ಕಂಪನಿಯಲ್ಲಿ ಬಂದ್ರು ಟೈಮ್ ಮಾಡ್ಕೊಂಡು. ಹ್ಮ್ ಅವ್ರು ನಂಬಲ್ಲ ಆದ್ರೂ ಬಂದ್ರು. ಹ್ಮ್. ಮಗ ಅಲ್ವಾ ಸರ್, ಅದಕ್ಕೆ ನಾನು ಹೋದೆ. ಏನೋ ಒಂದು ಮಗ ಬರ್ತಾನಲ್ಲ ಆತ್ಮದ ರೂಪದಲ್ಲಿ ಅಂತ. ಸಡನ್ ಆಗಿ ಹೋದ್ನಲ್ಲ ಇನ್ನು ಹೇಳ್ದೆ ಅಂತ. ಕೊಯಂಬತ್ತೂರಲ್ಲಿ ಓದ್ತಿದ್ದ ಅವನು. ಹ್ಮ್ ಸೊ ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಸಡನ್ ಆಗಿ ಹೋಗ್ಬಿಟ್ಟ. ನನ್ನ ಶಾಕಲ್ಲಿ ಹೋದೆ, ಏನೋ ಮಗ ಬರ್ಬೋದು ಆತ್ಮ ರೂಪದಲ್ಲಿ ಅಂತ. ಬಂತು, ಅದೇ ಸ್ಟಾರ್ಟೆಡ್ ಟಾಕಿಂಗ್ ಬಟ್ ತಮಿಳಲ್ಲಿ. ನನ್ನ ಮಗನಿಗೆ ಒಂದು ವರ್ಡ್ ತಮಿಳ್ ಬರಲ್ಲ. ಹಾ 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 ತಮಿಳಲ್ಲಿ ಮಾತಾಡಿದ್ರು. ಹ್ಮ್ ಆಮೇಲೆ ಇದೆ ಈ ತರ ಮಾತಾಡಿದ್ರು. ನಾನು ಎಲ್ಲ ರೆಕಾರ್ಡ್ ಮಾಡ್ಕೊಂಡೆ ಅದನ್ನ ತಮಿಳಲ್ಲಿ. ಹ್ಮ್ ನಾನು ಬರ್ತಾ ಇದ್ದೀನಿ ಮಮ್ಮಿ, ಸಡನ್ ಆಗಿ ಈ ತರ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಟೆ, ನೀನ್ ತಲೆ ಕೆಸ್ಕೊಂಬೇಡ, ನನ್ ಬಟ್ಟೆ ಎಲ್ಲ ಯಾರಿಗೂ ಕೊಡ್ಬೇಡ ನೀನು. ಎಲ್ಲ ತುಂಬಾ ಬಟ್ಟೆ ಜಾಸ್ತಿ ಹಾಕೊಳ್ತಾ ಇದ್ದ ಅವನು. ಎಕ್ಸ್ಪೆನ್ಸಿವ್ ಕ್ಲಾತ್ಸ್, ಫ್ಯಾನ್ಸಿ ಬೈಕ್ಸ್, ಪವರ್ ಬೈಕ್ಸ್ ಎಲ್ಲ. ನನ್ ಬೈಕು ಯಾರಿಗೂ ಕೊಡ್ಬೇಡ, ಬರ್ತಾ ಇದ್ದೀನಿ ಅಂತ. ನಾನು ಬಟ್ಟೆ ಎಲ್ಲ ಹುಚ್ಚಿ ತರ, ಗೊತ್ತಲ್ಲ ಸರ್ ಅದು ಸೈಕಲಾಜಿಕಲ್ ಎಫೆಕ್ಟ್ ಗೊತ್ತಲ್ಲ, ಎಲ್ಲ ಯಾರಿಗೂ ದಾನ ಮಾಡದೆ ಎಲ್ಲ ಇಟ್ಟಿದ್ದೆ. ಅವ್ರದ್ದು ಇರೋದು 2019 ಅಲ್ಲಿ ಇರೋದಿದ್ದು. ನಾವು 2026. ಇನ್ನೂ ಬಂದಿಲ್ಲ. ಅಣ್ಣನ ಹೊಟ್ಟೆಲಿ ಹುಡ್ತೀನಿ ಅಂತ. ನನ್ ಮಗ ಈಸ್ ಇನ್ US. ಅವಳು ಈಗ ಕನ್ಸೀವ್ ಆಗಿದ್ದಾಳೆ ನಮ್ ಸೊಸೆ. ಬಟ್ ಎಲ್ಲಿ ಬಂದ ಸರ್, ಅವ್ನು ಹೇಳಿದ್ದೇನು ಮಮ್ಮಿ ಇಷ್ಟರಲ್ಲೇ ಬರ್ತಾ ಇದ್ದೀನಿ, ಈಗ ಬರ್ತಾ ಇದ್ದೀನಿ, ಸಡನ್ ಆಗಿ ನಿಂಗೆ ತಿಳಿಸ್ದೆ ಹೋಗ್ಬಿಟ್ಟೆ ನಾನು ಅಂತಾನೆ. ಹೆವಿಯಾಗಿ ಚಾರ್ಜ್ ಮಾಡ್ತಾರೆ 4,000-5,000 ಅಲ್ಲಿ. ಬಟ್ ನಮ್ಮ ಭಾವನೆಗಳ ಜೊತೆ ಎಲ್ಲ ಆಟ ಆಡ್ತಾರ. ಇರುತ್ತೆ ಫ್ಯಾಕ್ಟ್. ಇಲ್ಲ ಸರ್, ನಿಮ್ದೆಲ್ಲ ನೋಡಿದ್ದೀನಿ ನಾನು. ಪ್ರತಿಯೊಂದು ದಿನ ನಂಗೆ ಅದೇ ಕೆಲಸ ನೋಡೋದು ನಿಮ್ದು. ಪ್ರತಿಯೊಂದು ಹ್ಯಾಪಿ ಲೈಫ್ ನೋಡ್ತಾ ಇರ್ತೀನಿ. ಅದಕ್ಕೆ ಎಷ್ಟೊಂದು ಚೇಂಜ್ ಆಗಿದ್ದೀನಿ ನಾನೀಗ. ನಂಗೆ ನೆಮ್ಮದಿ ಸಿಕ್ಕಿದೆ. ಡಿಪ್ರೆಷನ್ ಕೊಟ್ಟೋಗಿದ್ದೆ, ಸೈಕಿಯಾಟ್ರಿಸ್ಟ್ ಹತ್ರ ಹೋದೆ, ಏನೆಲ್ಲ ಮಾಡಿದೆ. ಮಗ 21 ವರ್ಷದವನಲ್ವಾ ಅಂದ್ಬಿಟ್ಟು ಇರುತ್ತೆ ಪುತ್ರ ಶೋಕಂ ನಿರಂತರಂ ಅಂತ. ಬಟ್ ನಂತರ ಸುಮಾರು ಜನ ಇರ್ತಾರಲ್ಲ ಇನ್ನೂ ನಂಬ್ಕೊಂಡಿದ್ದಾರೆ ಇದನ್ನ. ಆಂಬೂರು ಸರ್, ಈಗ ನೆನಪು ಬಂತ ಹೆಸರು. ಆಂಬೂರಲ್ಲಿ ಇದು ತುಂಬಾ ದೊಡ್ಡ ದಂಧೆಯಾಗಿ ಬೆಳೆದಿದೆ ಸರ್ ಇದು. ಇದ್ರ ಬಗ್ಗೆ ನೀವು ಒಂದು ವಿಡಿಯೋ ಮಾಡಿದ್ರೆ ಸುಮಾರು ನನ್ನಂತ ಮಕ್ಕಳನ್ನ ಕಳ್ಕೊಂಡವ್ರು ಆತ್ಮೀಯರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ ಸರ್. ನಿಮ್ಗೆ ಯಾರು ಹೇಳಿದ್ದು ಅಲ್ಲಿ ಬರುತ್ತೆ ಅಂತ? ನಮ್ಮನೆಯಲ್ಲಿ ಐರನ್ ಮಾಡೋ ಯಪ್ಪ. ಆ ಯಪ್ಪಂದ್ರೆ ಕೃಷ್ಣಗಿರಿ. ಅಂದ್ರೆ ಒಬ್ರು ಕೂರ್ಸ್ಬಿಟ್ಟು ಅವ್ರ ಮೇಲೆ ಆತ್ಮ ಬರ್ಸಿ ಅದು ನಿಮ್ ಜೊತೆ ಮಾತಾಡೋದು. ನಾನಂದ್ರೆ ತಮಿಳ್ ಒಂದು ವರ್ಡ್ ಬರಲ್ವಲ್ಲ. ನನ್ನ ಮಗ ಇಂಗ್ಲಿಷು ಕನ್ನಡ ಬಿಟ್ರೆ ಏನು ಬರಲ್ಲ ಅವ್ನಿಗೆ. ಕಾನ್ವೆಂಟ್ ಎಜುಕೇಟೆಡ್ಸ್. ಬಟ್ ಕೊಯಂಬತ್ತೂರಲ್ಲಿ ಹಾಕಿದ್ದು ನಾನು ಸೊಫಿಸ್ಟಿಕೇಟೆಡ್ ಕಾಲೇಜಲ್ಲಿ ಹಾಕಿದ್ದೆ. ಅಲ್ಲಿ ಇಂಗ್ಲಿಷ್ ಬರೋದ್ರಿಂದ ತಮಿಳ್ ನೆಸಿಟಿ ಅವನಿಗೆ ಬರ್ಲಿಲ್ಲ. ಸ್ವಲ್ಪ ಅರ್ಥ ಆಗೋದು, ಬಟ್ ಫ್ಲೂಯೆಂಟ್ ಆಗಿ ಅಪ್ಪ ಮಾತಾಡ್ದ ಈ ತರ. ಅವ್ನಿಗೆ ಕಾಜು ಬರ್ತೆ ಅಂದ್ರೆ ಇಷ್ಟ. ಅದನ್ನ ತಗೊಂಬಂದು ಅವನ್ನ ಇದು ಮಾಡಿದ್ರಲ್ಲ, ಮಾಡಿದ್ವಲ್ಲ ಅಲ್ಲಿ ತಗೊಂಬಂದಿದ್ದು ಎಲ್ಲಾ ಮಾಡ್ದೆ. ಅಣ್ಣನ ಅಮೆರಿಕಾಯಿಂದ ಕೋವಿಡ್ ಟೈಮು ಬರಕ್ಕಾಗ್ಲಿಲ್ಲ ಅವನು. ಈಗ ಹೇಗಾದ್ರೂ ಮಾಡಿ ಬರ್ಸ್ಕೊಂಡು ಅದೆಲ್ಲ ಬರ್ತಿ ತಂದಿದ್ದು, ಕಾಜು ಬರ್ತಿ ತಗೊಂಬ, ಅದು ಇದು ಏನೇನೋ ಸ್ವೀಟ್ಸ್ ಅಂದ. ನಾನೇ ಗೊತ್ತಲ್ಲ ಎಮೋಷನಲ್ಲಿ ಅವ್ನು ಕಾಜು ಬರ್ತೆ. ನಮ್ಮ ಮನೇಲಿ ಬೈದ್ರು, ಹಂಗ ತಲೆ ಮೇಲೆ ಒಂದು ಹಾಕಿದ್ರು. ಹೇಳಕ್ ಅಲೋ ಮಾಡೋ ಮಾತಾಡಕ್ಕೆ. ನಾನು ಆಳಕ್ ಶುರು ಮಾಡಿದೆ. ಮಗ ಬಂದ್ಬಿಟ್ಟ ಅನ್ನೋ ಇದರಲ್ಲಿ. ನಾನು ಇಂಜಿನಿಯರೇ, ಬಟ್ ಆಗುತ್ತಲ್ಲ ಸರ್, ಮೈಂಡ್ ಬ್ಲಾಕ್ ಆಗುತ್ತೆ ಮಗ ಅನ್ನೋದ್ರಿಂದ. ನನ್ನ ದೊಡ್ಡ ಮಗ ಬೈದ, ಮಮ್ಮಿ ನೀನೇ ಅಷ್ಟು ಎತ್ ಕೊಡ್ತಾ ಇರ್ತೀಯ, ನಿನ್ ಭಾವನೆಗಳನ್ನ ಹೋಗ್ಬಿಟ್ಟು ಅವ್ರು ಮಾತಾಡ್ತಾರೆ, ಫೀಲಿಂಗ್ಸ್ ಅವರು ರೀಡ್ ಮಾಡ್ತಾರೆ. ಇವರ ಮದರ್ ಅಲ್ಲ, ಪಲ್ಸ್ ಅದು ತಾಯಿ ಭಾವನೆಗಳ ಜೊತೆ ಆಟ ಆಡಿದ್ರು. ನನ್ನ ಇಷ್ಟ ನನ್ನ ಮಗ ಹೋಗ್ಬಿಟ್ಟ. ಬಟ್ ಸುಮಾರು ಜನ ನಾವು ಎಜುಕೇಟೆಡ್ಸ್ ಹಿಂಗೆ ಬಿದ್ವಲ್ಲ, ಸುಮಾರು ಜನ ಕ್ಯೂ ಇರುತ್ತೆ ಸರ್ ಅಲ್ಲಿ. ರಾತ್ರಿನೇ ಹೋಗಿ ಹಾಲ್ಟಿದ್ವಿ ನಾವು, ಒಂದು ಹೋಟೆಲ್ ಬುಕ್ ಮಾಡ್ಕೊಂಡು. ಅಷ್ಟು ಜನಕ್ಕೂ ತರ ಕುಳಿತುಕೊಂಡು ಹೇಳ್ತಾ ಇರ್ತಾರಾ? ಅವ್ರು ಹೇಳ್ತಾರೆ 3 ಜನ ಇರ್ತಾರೆ. ಅವರು ಅದೇ ನನ್ಗೆ ಆಶ್ಚರ್ಯ ಆಗಿದ್ದು. ನಾವು ಬುಕ್ ಮಾಡ್ಕೊಂಡು 4 o'clockಗೆ ಅವ್ರು ಬರ್ತಾರೆ ಅಂದ್ರು. ನಾನು ಹೋಗಿದ್ 5. ಬಟ್ ಅಲ್ಲೊಂದು 20 ಜನ ಇದ್ರು. ನನ್ನೇ ಕರೆದ್ರು. ನಾವು ನೋಡಕ್ ಗೊತ್ತಾಗುತ್ತೆ, ನಾವು ರಿಚ್ ಅಂತ ಗೊತ್ತಾಗುತ್ತೆ. BMW ಕಾರಲ್ಲಿ ಹೋಗಿದ್ವಿ, ಗೊತ್ತಾಗುತ್ತೆ. ಕಾರ್ ನಿಲ್ಸಿದ್ವಿ. ಅಲ್ಲೆಲ್ಲ ಹಳ್ಳಿ ಸುತ್ತಮುತ್ತ ಇರೋರು ಇರ್ತಾರೆ. ನಮ್ಮ ಹಸ್ಬೆಂಡ್ ನೋಡಿದ ತಕ್ಷಣ ಯಾವ್ದೋ ದೊಡ್ಡ ಆಫೀಸರ್ ಅಂತ ಗೊತ್ತಾಯ್ತು. ನನಗೆ ತಮಿಳ್ ತುಂಬಾ ಚೆನ್ನಾಗಿ ಬರುತ್ತೆ. ವಾಮ ಮುನ್ನಡಿ ವಾಮ ಅಂತ ಕರೆದ್ರು. ನನಗೆ ಆಶ್ಚರ್ಯ. ಅದಕ್ಕೆ ಅಲ್ಲಿರೋರು ಹೇಳಿದ್ರು, ಅವ್ರಿಗೆ ನಿನ್ ಭಾವನೆ ಅರ್ಥ ಆಗಿದೆ, ನಿನ್ ಮಗ ಬೇಗ ಬರ್ತಾ ಇದ್ದಾನೆ ಆತ್ಮ, ಅದಕ್ಕೆ ನಿನ್ನೆ ಕರೆದಿದ್ದು ಅಂದ್ರು ಅವ್ರು. ಅದೊಂದು ಈ ತರ ಆಟ ಆಡ್ತಾರಲ್ಲ ಸರ್, ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಸುಮಾರು ಒಂದ್ ದಿನಕ್ಕೆ 50-60 ಸಾವಿರ ಮಾಡ್ಕೊತಾರ ಅವ್ರು.
ಬರೀ ಏನೋ ಬರೋದು ಮಾತಾಡೋದು ಹೇಳೋದು ಕಳ್ಸೋದಷ್ಟೇ. ಹಾ ಮಾತಾಡ್ತಾರೆ. ನಾನು ಹಂಗೂ ತಮಿಳಲ್ಲಿ ರೆಕಾರ್ಡ್ ಮಾಡ್ಕೊಂಡೆ, ನಮ್ಮ ಮನೆ ಫೋನಲ್ಲಿ ಇದೆ. ನಿಮ್ಗೆ ಬೇಕಾದ್ರೆ ನಾನು ಕಳ್ಸ್ಕೊಡ್ತೀನಿ ಅದು. ಕಳ್ಸಿ ನನ್ಗೆ ವಾಟ್ಸಪ್ ಅಲ್ಲಿ ಕಳ್ಸಿ ಅದನ್ನ. ಕಳಿಸ್ತೀನಿ ಸರ್, ಅದು ನಮ್ಮ Okay. ಹತ್ರ ಇದೆ ಅದು. ಖಂಡಿತ. ಅದು ನೀವೊಂದು ವಿಡಿಯೋ ಮಾಡಿ ಸರ್. ಸುಮಾರು ಜನಕ್ಕೆ ಅದು ಲಕ್ಷಾಂತರ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ. ಎಸ್ಪೆಷಲಿ ಬೆಂಗಳೂರವರೇ ಹೋಗೋದಲ್ಲಿಗೆ. ಓಕೆ ಓಕೆ ಹಾ ಬೆಂಗಳೂರವ್ರೆ, ಅಲ್ಲಿರೋರು ಲೋಕಲ್ ಅವ್ರು 5-10 ಸಾವಿರ ಎಲ್ಲಿ ಕೊಡ್ತಾರೆ. ಬಂದು ಒಂದು 20-25 ಎಲ್ರಿಗೂ 5 ನಿಮಿಷ 10 ನಿಮಿಷ ಅಂದ್ರೆ ನನ್ಗೊಂದು 1/2 hour ಮಾತಾಡಿದ್ರು. ನಾನು ಇನ್ನೊಂದು 5 ಸಾವಿರ ಎಕ್ಸ್ಟ್ರಾ ಕೊಟ್ಟೆ. ಅವ್ರು 5 ಸಾವಿರ ಅಲ್ಲಿ ಇನ್ನೊಂದು 5 ಸಾವಿರ ಕೊಟ್ಟೆ, ನನ್ ಮಗ ಬಂದಿದ್ದ ಅಂತ. ಸೊ ಈ ತರ ದೇ ಮಿಂಟಿಂಗ್ ಮನಿ ಸರ್. ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಸೋ ಮೆನಿ ಪೀಪಲ್ ಲೈಕ್ ಮೀ. ಖಂಡಿತ ಖಂಡಿತ ಮಾಡ್ತೀನಿ, ಕಳ್ಸ್ಕೊಡಿ ಅದನ್ನ. ನಾನು ಕಳ್ಸ್ಕೊಡ್ತೀನಿ ಸರ್, ತಮಿಳಲ್ಲಿದೆ. ನೀವು ನಾನು ಸೆಂಟ್ರಲ್ಲಿ ಹತ್ಕೊಂಡು ಮಾತಾಡ್ತಾ ಇದ್ದೀನಿ. ಅದು ಎಷ್ಟು ಕ್ಲಾರಿಟಿ ಇದೆ ಅದು ನೋಡಿ ಸರ್. 2019 ಅಲ್ಲಿ ಆಗಿರೋದು ಇದು. ಅದು ನಿಮ್ಗೆ ಕಳ್ಸ್ಕೊಡ್ತೀನಿ ಸರ್. ನಾನು ನಿಮ್ ಮನೆಗ್ ಬರ್ತೀನಿ ಅಂತ ಹೇಳಿದ್ನ ಮಗ ಆತ್ಮ? ಅಲ್ಲ, ನಾನು ಹುಟ್ಟು ಬರ್ತಾ ಇದ್ದೀನಿ ಮಮ್ಮಿ ನೆಕ್ಸ್ಟ್ ಇಯರ್. 2019 ಅಲ್ಲಿ ಅವ್ನು ಸತ್ತಿದ್ದು. ನಾನು ಬರೋ ವರ್ಷದೊಳಗೆ ಬರ್ತೀನಿ ಅಂದ್ರೆ ಇಲ್ಲಿ ಈಗ ಎಷ್ಟು ವರ್ಷ ಆಯ್ತು ಸರ್. ನನ್ ಮಗ ದೊಡ್ಡವನು, ಅವ್ನು ನಂಬಲ್ಲ ಅಮೆರಿಕಲ್ಲಿರೋನು. ಮಮ್ಮಿ ನಿನ್ನ ಹತ್ರ ದುಡ್ಡಿದೆ ನೀನ್ ಅವ್ರು ಹೇಳಕ್ ಮುಂಚೆ ನೀನೇ ಹತ್ಕೊಂಡು ಎಲ್ಲ ಹೇಳ್ತಾ ಇದ್ರೆ ಅವ್ರು ಹೇಳಲ್ವಾ ಮಮ್ಮಿ. ಯು ಆರ್ ಸಚ್ ಎನ್ ಎಜುಕೇಟೆಡ್ ಫುಲ್ ಅಂತ ಅವನ ಕೈಯಲ್ಲೂ ಬೈಸ್ಕೊಂಡೆ ನಾನು. ಅವನು ಪ್ಲಾನ್ ಮಾಡ್ಕೊಂಡು ನಾವು ಶಿ ಇಸ್ ಕನ್ಸೀವ್ಡ್, ನಮ್ ಸೊಸೆ. ಎಲ್ಲಿ ಮಮ್ಮಿ ಬಂದ ನಿನ್ನ ಮಗ ಅಂತ. ಅದಕ್ಕೋಸ್ಕರ ನನ್ನ ಮಾತು ಸುಳ್ಳು ಮಾಡಕ್ ನೀನಿಗೆ ಮಾಡ್ಕೊಂಡೆ ನಾನು. ಇಲ್ಲ ಮಮ್ಮಿ ಅವೆಲ್ಲ ಮೌಢ್ಯಗಳಂತ. ಅವನಂತೂ ನಮ್ ದೇವ್ರನ್ನೇ ನಂಬಲ್ಲ ನನ್ ಮಗ. ಇಲ್ಲ ಮಮ್ಮಿ ಅಂತ. ಸೇಮ್ ಪಂಚಭೂತಗಳು ನಂಬ್ತಾನೆ. ಅಮೇರಿಕಲ್ಲಿದ್ರು. ಈ ಡಸಂಟ್ ಬಿಲೀವ್ ಎನಿಥಿಂಗ್. ಸೂರ್ಯ ನಮಸ್ಕಾರ ಮಾಡು, ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಬಿ ಪಾರ್ಟ್ ಆಫ್ ದಟ್ ಅಷ್ಟೇ. ಮುಳುಗೋಗ್ಬೇಡ ಇದ್ರಲ್ಲಿ ಅಂತ ತುಂಬಾ ಬೈತಾ ಇರ್ತಾನೆ. ನಾನೀಗ ಹ್ಯಾಪಿ ಲೈಫ್ ಒಂದ್ ಎಪಿಸೋಡ್ ಮಿಸ್ ಮಾಡಲ್ಲ, ಗುರುಗಳೇ ಎಲ್ಲ ನೋಡ್ತೀನಿ. ನನ್ಗೆ ಏನಂತರ ಪುನರ್ಜನ್ಮ ಕೊಟ್ಟವ್ರು ನೀವು, ನಾನು ಹೇಳ್ಬೇಕು. ಥ್ಯಾಂಕ್ ಯು ಅಮ್ಮ. ನಿಮ್ಮಲ್ಲಿ ಪರಿವರ್ತನೆ ಆಗಿದೆಯಲ್ಲ ಅಷ್ಟು ಸಾಕು, ಖುಷಿಯಾಗಿರಿ ಎಲ್ಲ ಬಿಟ್ಟು. ಆಶ್ರಮಕ್ಕೆ ಹೋಗಿ ಸೆಟ್ಲ್ ಆಗಿ ಹೋಗಿದ್ದೆ ಸದ್ಗುರುಗಳ ಹತ್ರ ನಾನು. ನಮ್ಮ ಮನೆಯವ್ರು ನಾನು ಹೆಂಡತಿ ಚೆನ್ನಾಗ್ ಆಗ್ತಾಳೆ ಅಂದ್ರೆ ಐ ಡಸಂಟ್ ಮೈಂಡ್ ಸ್ಪೆಂಡಿಂಗ್ ಕ್ರೋರ್ಸ್ ಆ ಥರದವ್ರು ನಮ್ಮ ಮನೆಯವರು. ನಾನು ಒಳ್ಳೆ ಜಾಬ್ ಅಲ್ಲಿ ಇದ್ದವಳು, ಎಲ್ಲ ಕಳ್ಕೊಂಡು ಎಲ್ಲ ಏನು ಬೇಡ ಅನ್ಕೊಂಡ್ ನನ್ಗೆ. ಮಗ ಹೋದ ಎಂಗೇಜ್ಮೆಂಟ್ ಎಲ್ಲ ಫಿಕ್ಸ್ ಆಗಿತ್ತು, ಹೋಗ್ಬಿಟ್ಟೆ ಸಡನ್ ಆಗಿ ಅಂದ್ಬಿಟ್ಟು ಹುಚ್ಚಿ ಆಗೋದೆ. ಸದ್ಗುರುಗಳು ಅದೇ ಯೋಗ ಎಲ್ಲ ಕಲ್ತೆ. ಯೋಗ ಟೀಚರ್ ಟ್ರೈನಿಂಗ್ ಅಂತಂದ್ರಲ್ಲ, ಯೋಗ ಪೂರ್ತಿ ಕಲ್ತ್ಕೊಂಡ್ಬಂದೆ. ಅಲ್ಲಿ ಈಗಲೂ ಮಾಡ್ತೀನಿ ಮನೇಲಿ. ಮೆಡಿಟೇಷನ್ ಅಂದ್ಬಿಟ್ಟು ಎಲ್ಲ ಮಾಡ್ತೀನಿ ಸರ್. ಭೂತ ಶುದ್ಧಿಯಿಂದ ಹಿಡಿದು ಆಸನಗಳಿಂದ ಸೂರ್ಯ ನಮಸ್ಕಾರ ಎಲ್ಲ ಮಾಡ್ತೀನಿ. ನನ್ಗೆ ಅದು ಹೆಲ್ಪ್ ಆಯ್ತು. ಬಟ್ ಮೌಢ್ಯಗಳು ಬಿತ್ತುತ್ತಾರಲ್ಲ ನಮ್ಮ ಸದ್ಗುರುಗಳು, ಅದ್ರ ಮೇಲೆ ನಂಗೆ ನಂಬಿಕೆ ಹೊರಟೋಯ್ತು ಸರ್. ಬೇನಮ್ ಕುಡಿದ್ರು, ಇದು ಮಾಡಿದ್ರು. ಅರ್ಧ ರಾತ್ರಿಯಲ್ಲಿ ಏನೋ ಕಪ್ ಡ್ರೆಸ್ ಹಾಕೊಂಡು ನನ್ ಮುಂದೆನೇನೋ ಮಾಡಿದ್ರಲ್ಲೇ ಭೈರವಿ ಪೂಜೆ ಎಲ್ಲ ಮಾಡಿದ್ರು. ಅಲ್ಲೇ ಇದ್ದೆ, ಆಶ್ರಮದಲ್ಲೇ ಇದ್ದೆ ನಾನು. ತುಂಬಾ ಎಕ್ಸ್ಪೆನ್ಸಿವ್ ಸರ್. ತಿಂಗಳಿಗೆ ಇಲ್ಲ ಅಂದ್ರೆ ಒಂದು 10 ಲಕ್ಷ ರೂಪಾಯಿ ಸ್ಪೆಂಡ್ ಮಾಡ್ತಿದ್ದೆ. AC ರೂಮೇ ಬೇಕಾಗಿತ್ತು. ಕಂಫರ್ಟಬಲ್ ಆಗಿದ್ದೀವಿ ಬೆಂಗಳೂರಲ್ಲಿ. ಶಿವರಾತ್ರಿಗೂ VIP ಸೀಟೆ ಬುಕ್ ಮಾಡೋರು ನಮ್ಮ ಮನೆಯವರು. ಅಷ್ಟು ಹುಚ್ಚತ್ತಿತ್ತು ನನಗೆ. ಸೊ ಏನ್ ರಿಸಲ್ಟ್ ಸಿಗ್ಲಿಲ್ಲ ನನ್ಗೆ. ಯೋಗ ಒಂದ್ ಹೆಲ್ಪ್ ಆಯ್ತು. ಯೋಗದಿಂದ ನಾನು ಆರೋಗ್ಯವಾಗಿದ್ದೀನಿ. 57 years. ಐ ಡೋಂಟ್ ಹ್ಯಾವ್ ಎನಿ ಏಲ್ಮೆಂಟ್ಸ್. ನಿಮ್ ಸಮಸ್ಯೆ ಹೋಗ್ಲಾಡ್ಸಕ್ಕೆ ಭೈರವಿ ತಂತ್ರ ಅವರೇ ಪೂಜೆ ಮಾಡಿದ್ರಾ? ಅವರು ಆಮೇಲೆ ಇದು 5 ಲಕ್ಷ ಕೊಟ್ರೆ ಭೈರವಿನ ಅವರೇ ಇದ್ ಮಾಡಿ ಕೊಡ್ತಾರೆ. ಮನೆಗೆ ತಗೊಂಡ್ಬರ್ಬೇಕು ನಾವು. ಅದನ್ನ ಪ್ರಾಣ ಪ್ರತಿಷ್ಠೆ ಅಂತ ಭೈರವಿನ ಕೊಡ್ತಾರೆ. 5 lakhs ಅದು ಮನೆಗೆ ತಂದು ಇಡ್ಬೇಕು. ಇಲ್ಲ ಸರ್, ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಬೈದು ಅಲ್ಲಿಂದ ಕರ್ಕೊಂಡ್ಬಂದ್ರು. ಅವರು ದೇವ್ರು ನಂಬಲ್ಲ. ಅವರು ಅಲ್ಲಿ ಸದ್ಗುರುಗಳು ಯೋಗದ ಜೊತೆ ಮೌಢ್ಯನೂ ಬಿತ್ತಾರೆ ತುಂಬಾ ಸರ್. ನಾನು ಆಶ್ರಮದಲ್ಲಿ ಸರ್ ಇನ್ನೊಂದು ಎಷ್ಟು ಜನಕ್ಕೆ ಗೊತ್ತಿಲ್ಲ, ಗೂಂಡಾಗಳನ್ನ ಇಟ್ಕೊಂಡಿದ್ದಾರೆ. ನೀವು ಬೇಕಾದ್ರೆ ಇದು ಪಬ್ಲಿಕ್ ಅಲ್ಲಿ ನಾನು ಮಾತನ್ನ ರೆಕಾರ್ಡ್ ಮಾಡಿ ಹಾಕಿ, ನಾನಲ್ಲಿ ವಿಟ್ನೆಸ್ ಮಾಡಿದ್ದೀನಿ. ಹೊಡಿತಾರೆ ಇಟ್ಕೊಂಡವ್ರು. ಒಂದು ದೊಡ್ಡ ಇದು ಸರ್ ಅಲ್ಲಿ ಸ್ಕ್ಯಾಮ್ ಅದು ಆಶ್ರಮ. ಬಿಕಾಸ್ ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ ಅದನ್ನ, ತುಂಬಾ ಹತ್ರದಿಂದ. ನನಗೆ ಅನ್ಸುತ್ತೆ ಅವರು ಭೈರವಿ ತಂತ್ರದ ಪೂಜೆ ಜಾಸ್ತಿ ಮಾಡಿಸ್ತಾರೆ, ಅದಕ್ಕೆ ಕಾಸ್ಟ್ಲಿ ತುಂಬಾ ಮಾಡಿಸ್ತಾರೆ ಸರ್. ಅದನ್ನ ಮನೆಗೆ ತಗೊಂಡ್ ಬರ್ಬೋದು ನಾವು. 5 lakhs ಕೊಡ್ಬೇಕು. ಆಮೇಲೆ ಅವರು ನಮ್ಮ ದೇವ್ರ ಮನೇಲಿ ಇಡಕ್ಕಾಗಲ್ಲ, ಆಲ್ಟರ್ ಮಾಡ್ಬೇಕು ದೇವ್ರ ಮನೆ. ಅದು ಹೇಳ್ತಾರೆ. ನಮ್ಮ ಮನೆಯವ್ರಿಗೆ ಎಸ್ಟಿಮೇಶನ್ ಕೊಟ್ಟು ಒಂದು 25 ಲಕ್ಷ ಆಗುತ್ತೆ ಅಂತ. ನಮ್ದು ಹೊಸ ಮನೆ ಕಟ್ಟಿದ್ಯೋ 2006
16 ನಾವು ಹೆಚ್ಚು ಕಮ್ಮಿ ಒಂದು 7-8 ಕೋಟಿ ರೂಪಾಯಿ ಖರ್ಚು ಮಾಡಿರ್ತೀವಿ ಸರ್ ಲೇಔಟಲ್ಲಿ ಮನೆಲ್ಲ ಕಟ್ಕೊಂಡಿದ್ದೀವಿ. ನಮ್ಮ ಮನೆಯವ್ರು ನಿಮ್ಗೆ ಉಚಿತ ಪರವಾಗಿ ಮೇಟ್ಲಸ್ಪಟ್ಟಿಗೆ ಹೋಗು ಹಾಕ್ಬಿಡ್ತೀನಿ ಅಂದ್ರು ಅವರು. ದೇವ್ರ ಮನೆ ಎಲ್ಲ ಚೇಂಜ್ ಮಾಡೋ ಅಂತೀಯ ಅಂತ. ನಾನು ಬರ್ಲಾಗಿಲ್ಲ ಸರ್, ಅವ್ರನ್ನ ತುಂಬಾ ನಂಬ್ಕೊಂಡಿದ್ದೆ ನಾನು. ಯಾವಾಗ ಒಂದ್ ಹೆಂಗ್ಸು ನಾನು ಕೂತಿದ್ನಲ್ಲ ಬಂದ್ಲು ಹತ್ಕೊಂಡು, ಆ ಹುಡುಗ್ಲೇನು ಮಾಡ್ಲಿಲ್ಲ, ಸೈಲೆಂಟ್ ಕೂತಿರ್ತಾರೆ. ಅವ್ರು ಇಟ್ಕೊಂಡಿರೋ ಜನ ಏನು ಹೇಳ್ಕೊಂಡೋದ್ರೆ ಮುಂದಂದ್ರೆ ಏನು ಓಡಿದ್ರು ಅಂದ್ರೆ ಸಿಕ್ಕಾಪಟ್ಟೆ ಇಟ್ಕೊಂಡಿರೋದು. ನಮ್ಮಪ್ಪನಿಗೆ ಹೇಳಿದೆ, ರೀ ನನ್ಗೆ ಯಾಕೋ ಭಯ ಆಗ್ತಿದೆ, ಕರ್ಕೊಂಡು ಹೊಟ್ಟೋಗಿ ಬ್ಯಾಂಗ್ಳೂರ್ಗೆ ಅಂದೆ. ತುಂಬಾ ನಡೀತಾ ಇದೆ ಸರ್ ಅಲ್ಲೇ. ಯಾರನ್ನ ಒಬ್ರ ಎಕ್ಸ್ಪೋಸ್ ಮಾಡ್ಬೇಕು ಸರ್. ಗುರುಗಳು ಮಾಡಲ್ಲ, ಇಂಡೈರೆಕ್ಟ್ ಆಗಿ ಮಾಡಿರ್ತಾರೆ. ಅವ್ರು ಮಾಡಲ್ಲ ಸರ್, ಅವ್ರು ಏನು ಗೊತ್ತಿಲ್ದಂಗೆ ಇರ್ತಾರೆ. ಐ ಥಿಂಕ್ ಅವ್ರು ಇಲ್ಲಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸಮ್ ಡ್ರಗ್ಸ್ ಅನ್ಸುತ್ತೆ. ಯಾವಾಗ್ಲೂ ಒಂಥರ ಇರ್ತಾರೆ. ನಾನು ಅವ್ರ ಹತ್ರನೇ ಕುತ್ಕೋತಿದ್ನಲ್ವಾ, ಸೆಡೇಷನ್ ಅಲ್ಲಿ ಇದ್ದಂಗೆ ಇರ್ತಾರೆ. ಯಾವಾಗ್ಲೂ ಒಂದು ಮಸ್ತಿನಲ್ಲಿ ಇರ್ತಾರೆ. ನಾರ್ಮಲ್ ಹ್ಯೂಮನ್ ಬೀಯಿಂಗ್ ತರ ಅಂತೂ ಇರಲ್ಲ ಅವರು. ಎಷ್ಟು ಖರ್ಚು ಮಾಡಿದ್ರಿ ನೀವು ಟೋಟಲ್ ಸದ್ಗುರು ಆಶ್ರಮದಲ್ಲಿ? ತುಂಬಾ ಮಾಡಿದ್ದೀನಿ ಸರ್. 5 daysಗೆ 5 lakhs ಆಗುತ್ತೆ. ಶಿವರಾತ್ರಿ ಟೈಮಲ್ಲಿ VIP ಬೇಕು ಅಂದ್ರೆ. ಆರ್ಡಿನರಿ ಆದ್ರೆ 1.5 ಲಕ್ಷ 5 ದಿನಕ್ಕೆ. 2019 ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ಈಗ ಎಷ್ಟು ಮಾಡಿದಾರೆ ಗೊತ್ತಿಲ್ಲ. ಟೋಟಲ್ 5 ಲಕ್ಷ ಖರ್ಚು ಮಾಡಿದ್ರಾ? ಆಗಿದೆ ಸರ್. ಇನ್ನೊಂದು ದೊಡ್ಡ ಸ್ಕ್ಯಾಮ್ ಅಂದ್ರೆ ಮಾನಸ್ ಸರ್ ಅವ್ರಿಗೆ ಗುರುಗಳ ಜೊತೆ ಬುಕ್ ಮಾಡ್ಬಿಟ್ಟೆ. ಮನೆಯವ್ರಿಗೆ ಹಠ ಮಾಡಿ ನಾನು ಹೋಗ್ಲೇಬೇಕು ಅಂತ. ಅದು 10 ಲಕ್ಷ. ಸದ್ಗುರುಗಳೇ ಬರ್ತಾರೆ ಜೊತೆಲಿ. ಅವ್ರು ಹೇಳಿದ್ರು, ಸದ್ಗುರುಗಳು ಬಂದು ಮಾನಸ್ ಸರೋವರದಲ್ಲಿ ನೀರ ತಲೆ ಮೇಲೆ ಹಾಕಿದ್ರೆ ನಿಂಗೆ ಚಳಿ ಆಗಲ್ಲ ಅಂದ್ರು. ಸ್ವಲ್ಪ ನಾನು ಸ್ವಲ್ಪ ಸೆನ್ಸಿಟಿವ್ ಆಗಿ ಇರ್ತೀವಲ್ಲ ಸರ್, ಅದು ಚಳಿಗೆ ಭಯ ಪಡ್ತಾ ಇದ್ದೆ. ಇಲ್ಲ ಅದು 10 ಲಕ್ಷ ಅಂದ್ರು. ಸರಿ ಬುಕ್ ಮಾಡಿದಾಗ ಕೋವಿಡ್ ದಿಂದ ಕ್ಯಾನ್ಸಲ್ ಆಯ್ತು. ವಾಪಸ್ ಕೊಡ್ಲಿಲ್ಲ ಅವ್ರು ನನಗೆ. ಕೋವಿಡ್ ಆಗಿರೋದ್ರಿಂದ ನಾವೇಗ್ ವಾಪಸ್ ಕೊಡಕ್ಕಾಗುತ್ತೆ ಅಂದ್ಬಿಟ್ರು. ಈ ತರ ಸುಮಾರು ದುಡ್ಡು ಕಳ್ಕೊಂಡಿದೀನಿ ಸರ್ ನಾನು. ಅಲ್ಲ, ಹೋಗ್ದಿದ್ಮೇಲೆ ವಾಪಸ್ ಕೊಡ್ಬೇಕಲ್ಲ, ಅಲ್ಲಿ ಖರ್ಚೇನಾಗಿಲ್ವಲ್ಲ? ಇಲ್ಲ, ಆತರ ಆಗಲ್ಲ. ಕೋವಿಡ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್. ಅಲ್ಲ, ಇವ್ರೇನ್ ಬುಕ್ ಮಾಡಿದ್ರಂತಲ್ಲ, ಹೊರಗಡೆ ಎಲ್ಲ ಬುಕ್ ಮಾಡಿದ್ರಂತ ಹೋಟೆಲ್ಸ್ ಎಲ್ಲ? ಇಲ್ಲ, ಹೇಳಿದ್ರು ಫಸ್ಟ್ ಅಡ್ವಾನ್ಸ್ ಆಗಿ ತಗೊಂಡ್ಬಿಡ್ತಾರೆ. ಹೋಗ್ತಾ ಇರೋದು ಸೆಪ್ಟೆಂಬರ್ ಜೂನ್ ಜುಲೈ ಟೈಮಲ್ಲಿ ಅದು ಕರ್ಕೊಂಡು ಹೋಗೋದು. ನಮಗೆ ಶಿವರಾತ್ರಿ ಟೈಮಲ್ಲೇ ತಗೊಂಡ್ಬಿಡ್ತಾರೆ ದುಡ್ಡು. ಆಮೇಲೆ ಇದು ನಮಗೆ ನ್ಯಾಚುರಲ್ ಕಲಾಮಿಟಿಗೆಲ್ಲ ನಾವು ಕೊಡಕ್ಕಾಗಲ್ಲ. ಆಮೇಲೆ ನಮ್ಮ ಹಸ್ಬೆಂಡ್ ನಿಮ್ಮ ಮೇಲೆ ಇದು ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಪೊಸಿಷನ್ ಯೂಸ್ ಮಾಡ್ಕೊಂಡು ಎಷ್ಟೊಂದು 50% ಎಲ್ಲ ರಿಟರ್ನ್ ಬಂತು ಸರ್. ಅದು ಬಿಟ್ ಅಂಡ್ ಪೀಸಸ್ ಅಲ್ಲಿ ತುಂಬಾ ಫೈಟ್ ಮಾಡಿದ್ರು ನಮ್ಮ ಮನೆಯವರು. ತುಂಬಾ ಇಲ್ಲಿ ಸ್ಕ್ಯಾಮ್ ಅಂತೂ ಇದೆ. ಚಿಕ್ಕಬಳ್ಳಾಪುರದಲ್ಲೂ ನಡೀತಿದೆ ಅಂದ್ರೆ ನಾನು ಹೋಗ್ಲಿಲ್ಲ ಸರ್. ನಮ್ಮ ಮನೆಯವರು ನಿಜವಾಗ್ಲೂ ನೀನ್ ಎಲ್ಲಾನ ಕಳ್ಸ್ಬಿಡ್ತೀನಿ, ತಿರ್ಗಾ ನೀನ್ ಹುಚ್ಚರ್ಸ್ಕೊಂಡೆ ಅಂತ. ನನ್ಗೇನು ಅಚಾನಕ್ ಆಗಿ ನಿಮ್ ಚಾನೆಲ್ ಒಂದ್ಸಲ ಹಂಗೆ ಪಾಪಪ್ ಆಯ್ತು, ನೋಡಿದೆ, ನನ್ಗೆ ತುಂಬಾ ಇಷ್ಟ ಆಯ್ತು ಸರ್. ಅದಕ್ಕೆ ನಾನು ಫೋನ್ ಮಾಡಿದೆ ನಿಮ್ಗೆ. ಥ್ಯಾಂಕ್ ಯು. ಒಳ್ಳೇದಾಯ್ತಲ್ಲ, ಇಷ್ಟು ನಮ್ ಶ್ರಮ ಸಾರ್ಥಕ ಆಯ್ತು. ತುಂಬಾ ನಾನ್ ಬದುಕೋದೇ ಹೆಚ್ಚು ಮಗಂದೇ ಯೋಚನೆಯಲ್ಲಿದ್ದೆ. ಸೊ ಈಗ ನಿಮ್ದು ನೋಡಿ ಎಷ್ಟು ನಮ್ಮ ಮನೆಯವ್ರು ತುಂಬಾ ಖುಷಿ ಆಗ್ತಿದೆ. ಪರ್ಸನಲಿ ಹೋಗಿ ಮೀಟ್ ಮಾಡೋಣ, ನಮ್ ಕೈಯಲ್ಲಾಗಿದ್ದು ಏನಾದ್ರೂ ಮಾಡೋಣ ಅವ್ರು ಡೆವಲಪ್ ಮಾಡೋದಕ್ಕೆ ಅಂತ ನಮ್ಮ ಮನೆಯವ್ರು ವೆರಿ ಹೋಗೋಣಪ್ಪ. ನಿನ್ನೆ ಚೇಂಜ್ ಮಾಡ್ಬಿಟ್ರಲ್ಲ ಅವರು. ಚೇಂಜ್ ಮಾಡಿದ್ರಲ್ಲ, ನಿನ್ನೆ ಚೇಂಜ್ ಮಾಡಿ ಇಟ್ಸ್ ನಾಟ್ ಎನ್ ಈಸಿ. ಏನು ಗೊತ್ತಿಲ್ಲದೆ ಇರೋರು ಚೇಂಜ್ ಮಾಡ್ಬೋದು. ನೀನು ಫುಲ್ ತಿಳ್ಕೊಂಡವಳು ಅಲ್ಲ, ಅನ್ಎಜುಕೇಟೆಡ್ ಅಲ್ಲ, ಅಂತವ್ರನ್ನ ಚೇಂಜ್ ಮಾಡೋದು ತುಂಬಾ ಕಷ್ಟ. ಸೊ ಎಸ್ ಡನ್ ದಿಸ್ ಮಿರಕಲ್. ಈಗ ನನ್ನ ಪ್ರಕಾರ ಅವರೇ ದೇವ್ರು ಅನ್ಸ್ತಾ ಇದೆ ನನಗೆ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಮಾಡೋಣ. ಖುಷಿಯಾಗಿರಿ, ಬನ್ನಿ ಒಂದ್ಸರಿ ಕರ್ಕೊಂಡು ಬರ್ತೀನಿ ಸರ್. ನಮ್ಮ ಮನೆಯವ್ರಿಗೆ ತುಂಬಾ ಖುಷಿಯಾಗಿ ಹೋಗ್ತಿದ್ದೆ. ನನ್ ವಾಪಸ್ ಸಿಕ್ಕಿದ್ಲು ಅಂತ ಇದ್ದಾರೆ. ಅವ್ರಿಗೆ ಎಷ್ಟು ಸ್ಪೆಂಡ್ ಮಾಡಕ್ಕೂ ರೆಡಿ ನನ್ಗೋಸ್ಕರ. ಆ ತರದವ್ರು ಅವರು. ಮತ್ತೆ ಹೆಂಡತಿ ಸಿಕ್ಕಿದ್ಮೇಲೆ ನನ್ಗೆ ಫೋನೇ ಮಾಡಿಲ್ಲ ನೋಡಿ ಅವರು. ಓಕೆ, ಮತ್ತೆ ಥ್ಯಾಂಕ್ ಯು.